ಬೆಂಗಳೂರಿನಲ್ಲಿ ವಸತಿ ಶಾಲೆಯಲ್ಲಿ ಅನುಮಾನಾಸ್ಪದವಾಗಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. 12 ವರ್ಷದ ವಿದ್ಯಾರ್ಥಿ ಗುರುಕಿರಣ್ ಎಂಬಾತ ಸಾವನ್ನಪ್ಪಿದ್ದು ಆತನ ಸಾವು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಬೆಂಗಳೂರಿನ ಸುಬೇದಾರ್ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಖಾಸಗಿ ವಸತಿ ಶಾಲೆಯ ಶಿಕ್ಷಕರು ಮಾಡಿದಂತಹ ಹಲ್ಲೆಯಿಂದ ಮಗ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಪೋಷಕರು ಆರೋಪ ಮಾಡಿದ್ದಾರೆ. ಗುರುಕಿರಣ್ ಸಾವಿನ ಹಿನ್ನೆಲೆಯಲ್ಲಿ ಶಿಕ್ಷಕರ ವಿರುದ್ಧ ಪೋಷಕರು ಕಿಡಿಕಾರಿದ್ದಾರೆ. ಶಾಲಾ ವಾರ್ಡನ್ ಮೇಲೆಯೇ ಹಲ್ಲೆಗೆ ಮುಂದಾಗಿದ್ದಾರೆ ಪೋಷಕರು. ಈ ಕಾರಣದಿಂದ ಶಾಲಾ ಆವರಣದಲ್ಲಿ ಹೈ ಡ್ರಾಮಾ ಆಗಿದೆ. ವಾರ್ಡನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಸ್ಥಳಕ್ಕೆ ಬಾಗಲೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸುಬೇದಾರ್ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಸುಬೇದಾರ್ ಪಾಳ್ಯದಲ್ಲಿರುವಂತಹ ಖಾಸಗಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಗುರುಕಿರಣ್ ಎಂಬಾತ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಆತನ ಸಾವಿಗೆ ಸಂಬಂಧಪಟ್ಟ ಹಾಗೆ ಪೋಷಕರು ಮಾಡ್ತಾ ಇರುವಂತಹ ಆರೋಪ ಏನು ಅಂದ್ರೆ, ಗುರುಕಿರಣ್ ಮೇಲೆ ಹಾಸ್ಟೆಲ್ನ ವಾರ್ಡನ್ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯ ಕಾರಣಕ್ಕಾಗಿ ಈ ಸಾವು ಸಂಭವಿಸಿರುವುದು ಅನ್ನುವುದು ಪೋಷಕರು ಮಾಡ್ತಾ ಇರುವಂತಹ ಆರೋಪ. ಹಾಗಾಗಿ ಶಾಲೆಯ ಮುಂಭಾಗಕ್ಕೆ ಬಂದು ಆ ವಸತಿ ಶಾಲೆ ರೆಸಿಡೆನ್ಷಿಯಲ್ ಸ್ಕೂಲ್ ಏನಿದೆ, ಸುಬೇದಾರ್ ಪಾಳ್ಯದಲ್ಲಿರುವಂತಹ ರೆಸಿಡೆನ್ಷಿಯಲ್ ಸ್ಕೂಲ್, ಆ ಶಾಲೆಯ ಮುಂಭಾಗಕ್ಕೆ ಬಂದು ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಒಂದು ಹಂತದಲ್ಲಿ ವಾರ್ಡನ್ ಮೇಲೆ ಹಲ್ಲೆಗೂ ಕೂಡ ಮುಂದಾದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸ್ಥಳಕ್ಕೆ ಬಾಗಲೂರು ಠಾಣೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸುತ್ತಿದ್ದಾರೆ. ವಿದ್ಯಾರ್ಥಿ ಗುರುಕಿರಣ್ ಸಾವಿಗೆ ಕಾರಣ ಏನು ಆರೋಪವನ್ನ ಮಾಡಲಾಗ್ತಾ ಇದೆ, ಶಾಲಾ ಆಡಳಿತ ಮಂಡಳಿ ಹೇಳೋದೇನು, ಆ ವಸತಿ ಶಾಲೆಯಲ್ಲಿ ನಿಜಕ್ಕೂ ಗುರುಕಿರಣ್ ಜೊತೆ ಆಗಿದ್ದೇನು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಿದ್ದಾರೆ. ವಸತಿ ಶಾಲೆ ಇದು. ಆ ವಸತಿ ಶಾಲೆಯಲ್ಲಿ ಗುರುಕಿರಣ್ ಓದ್ತಾ ಇದ್ದ. ಎಷ್ಟು ವರ್ಷಗಳಿಂದ ಓದ್ತಾ ಇದ್ದ, ಎಷ್ಟನೇ ಕ್ಲಾಸಿಂದ ಓದ್ತಾ ಇದ್ದ, ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಈಗ ಆತ ಸಾವನ್ನಪ್ಪಿದ್ದಾನೆ ಅಂತಂದ್ರೆ ಆತನ ಸಾವು ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸವಿತಾ ನೀಡ್ತಾ ಹೋಗ್ತಾರೆ. ಸವಿತಾ, ರೆಸಿಡೆನ್ಷಿಯಲ್ ಸ್ಕೂಲ್ ನಲ್ಲಿ ಗುರುಕಿರಣ್ ಸಾವನ್ನಪ್ಪಿರೋದು, ಬಟ್ ಆತನ ಸಾವು ಹೇಗೆ ಸಂಭವಿಸಿತು, ಪೋಷಕರು ಮಾಡ್ತಾ ಇರುವಂತಹ ಆರೋಪ ಏನು, ಹಾಸ್ಟೆಲ್ ನಲ್ಲಿ ಏನಾದ್ರೂ ಆಗಿತ್ತಾ ಅಥವಾ ವಾರ್ಡನ್ ಮೇಲೆ ಕೇಳಿ ಬರ್ತಾ ಇರುವಂತಹ ಆರೋಪ ನಿಜಾನಾ, ಏನ್ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ ಸವಿತಾ? ವಿದ್ಯಾಶ್ರೀ, ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅಂದ್ರೆ ಗುರುಕಿರಣ್ ಬೆಳಿಗ್ಗೆ ಸ್ಕೂಲ್ ಹೋಗ್ತಾರೆ, ಅಂದ್ರೆ ಹಾಸ್ಟೆಲ್ ನಲ್ಲಿ ಇರಲ್ಲ ಅವನು. ಸೊ ಮನೆಯಿಂದ ಸ್ಕೂಲ್ ಹೋಗ್ತಿರ್ತಾನೆ. ಆ ಒಂದು ಸಮಯದಲ್ಲಿ ಲೇಟ್ ಆಗಿತ್ತಾ ಅಥವಾ ಮತ್ಯಾವ ಕಾರಣಕ್ಕೆ ಅವ್ರದ್ದೇ ಪಿ ಟಿ ಟೀಚರ್ ಹೊಡೆದಿದ್ದಾರೆ ಅನ್ನೋ ಆರೋಪ ಪೋಷಕರು ಮಾಡ್ತಿರುವಂತದ್ದು. ಅಂದ್ರೆ ಸ್ಕೂಲ್ಗೆ ಹೋಗೋ ಟೈಮ್ ನಲ್ಲಿ ಲೇಟ್ ಆಗಿರೋ ಕಾರಣದಿಂದ ಹೊಡೆದ್ರ ಅಥವಾ ಯಾವ ಕಾರಣದಿಂದ ತಲೆ ಭಾಗಕ್ಕೆ ಹೊಡೆದ್ರು ಅಂತ ಗೊತ್ತಾಗ್ಲಿಲ್ಲ. ತಲೆ ಭಾಗಕ್ಕೆ ಹೊಡೆದಾಗ ಏಕಾಏಕಿಯಾಗಿ 12 ವರ್ಷದ ಗುರುಕಿರಣ್ ತಲೆ ಕುತ್ತಿ ಅಲ್ಲಿ ಬೀಳ್ತಾರೆ. ಆ ನಂತರ ಕನ್ಫರ್ಮೇಶನ್ ಮಾಡಿದಾಗ ಅವರು ಉಸಿರಾಟನ್ನೇ ಚಲಿ ಬಿಟ್ಟಿರ್ತಾರೆ. ವಿದ್ಯಾರ್ಥಿ ಕಳೆದ ಒಂದು 3-4 ದಿನದಲ್ಲೇ ಹೈಕೋರ್ಟ್ ಒಂದು ಆದೇಶವನ್ನ ಕೂಡ ಕೊಟ್ಟಿದೆ. ಅಂದ್ರೆ ಟೀಚರ್ ಯಾರು ಸ್ಟೂಡೆಂಟ್ ಮೇಲೆ ಹೊಡೆಯೋ ಹಾಗಿಲ್ಲ, ಅಂದ್ರೆ ಜೋರ್ ಧ್ವನಿಯಲ್ಲಿಯೂ ಕೂಡ ಹೇಳೋ ಹಾಗಿಲ್ಲ ಅಂತ. ಇಷ್ಟೆಲ್ಲ ನಿಯಮಗಳಿದ್ರು ಅದು ಖಾಸಗಿ ಶಾಲೆಯಲ್ಲಿ ಯಾಕೆ ಇಂತಹದೊಂದು ಘಟನೆ ನಡೀತು ಅನ್ನೋ ಪ್ರಶ್ನೆ ಕೂಡ ಒಂದಾಗ್ತಿದ್ರೆ, ಈ ಕಡೆ ಪೋಷಕರು ಕೂಡ ತೀವ್ರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಗುರುಕಿರಣ್ ಬೆಳಿಗ್ಗೆ ಹುಷಾರಾಗಿ ಸ್ಕೂಲ್ಗೆ ಹೋಗಿದ್ದ, ಸ್ಕೂಲ್ ಹೋದ ನಂತರ ಈ ರೀತಿ ಮಗು ಮೃತಪಟ್ಟಿದೆ ಅನ್ನೋ ಸುದ್ದಿನ ನಮ್ಗೆ ಅರಗಿಸ್ಕೊಳ್ಳಕ್ಕೆ ಆಗ್ತಿಲ್ಲ ಅಂತ ಈಗ ಶಾಲಾ ಆವರಣದಲ್ಲಿಯೂ ಕೂಡ ಸಾಕಷ್ಟು ಜನ ಜಮಾವಣೆ ಆಗಿದ್ದು, ಪೋಷಕರಿಗೆ ಮತ್ತೆ ಶಾಲಾ ಆಡಳಿತ ಮಂಡಳಿಗೆ ಒಂದು ಮಾತಿನ ಚಕಮಕಿ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು ವಿದ್ಯಾಶ್ರೀ. ರೈಟ್ ಸವಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಮನೆಯಿಂದ ಸ್ಕೂಲ್ಗೆ ಹೋದಂತಹ ಹುಡುಗ ತನ್ನ ಮನೆಯಿಂದಾನೇ ಹೋಗಿದ್ದಾನೆ. ಹೋಗುವಂತಹ ಟೈಮ್ನಲ್ಲಿ ಆರೋಗ್ಯವಾಗಿದ್ದ ಗುರುಕಿರಣ್, ಆದರೆ ಶಾಲೆಗೆ ಹೋದ್ಮೇಲೆ ಏನಾಯ್ತು ಅನ್ನೋದು ಪ್ರಶ್ನೆ.
ಪೋಷಕರು ಮಾಡ್ತಾ ಇರುವಂತಹ ಆರೋಪ ಶಾಲೆಯಲ್ಲಿ ಹಲ್ಲೆಯಾಗಿದೆ, ಏನೋ ಆಗಿದೆ, ಆ ಕಾರಣಕ್ಕಾಗಿ ನಮ್ಮ ಮಗ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ. ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಗುರುಕಿರಣ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಲಭ್ಯ ಆಗಬೇಕು. ಆತನ ಸಾವಿಗೆ ನಿಜವಾದಂತಹ ಕಾರಣ ಏನು, ಆ ಬಗ್ಗೆ ಮಾಹಿತಿ ಲಭ್ಯ ಆಗಬೇಕಿದೆ.